ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. 2 ದಿನದವಾಗೂ ಇವತ್ತೊಂದು ದಿವಸಕ್ಕೆ ಆಗ್ತಾ ಇದ್ದೀನಿ. ಇವನು ನಾಗಣ್ಣ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇರೋದೆ. ಇವನಿಗೆ ಎತ್ತಿನ ಗಾಡಿ ಬೇಕಂತೆ. ಯಾರ ಹತ್ರ ಆದ್ರೂ ಇದ್ರೆ ನಂಗೆ ಮೆಸೇಜ್ ಮಾಡಿ. ಎತ್ತಿನ ಗಾಡಿ ಏನಾದರೂ ರಿಪೇರಿ ಇತ್ತು ಅಂದ್ರೆ ಇವನೇ ಮಾಡಿಸ್ಕಂತಾನಂತೆ. ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಕಾಯಿ ಎತ್ಕೊಂಡು ಬಂದೆ. ಇವ್ನು ನೋಡಿದ್ರೆ ಅಡಿಕೆ ಕೊಯ್ಯೋಣ ಬಾ ಅಂತ ಕರ್ಕೊಂಡು ಹೊರಟ. ಅಡಿಕೆ ಕೊಯ್ಯೋರು ಬೇಕಾಗಿದ್ರೆ ಹೇಳಿ, ನಾವಿಬ್ರು ಇದೀವಿ. ಆಮೇಲೆ ಕಾರ್ ತಗೊಂಡು ಇವತ್ತು ನಂಜುಂಡಪ್ಪನ ಜಾತ್ರೆ ಇರೋದ್ರಿಂದ ಅಲ್ಲಿಗೆ ಹೊರಟ್ವಿ. ಜನ ಮಾತ್ರ ಹೆವಿ ಇದ್ರು, ಕಾರ್ ನಿಲ್ಸಕ್ಕೂ ಆಗಿರ್ಲಿಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ದೇವರಿಂದೆಲ್ಲ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ರಶ್ ಇದ್ರು. ಅದಕ್ಕೆ ಹೊರಗೆ ಬಂದು ತೆರಿನ ವಿಡಿಯೋ ಮಾಡಿದೆ. ತಿರುಗಿ ಮಾರನೇ ಬ್ಲಾಗ್ ಇದು. ಮಳೆ ಮಾತ್ರ ನಿನ್ನೆ ಸಜ್ಜಾಗಿ ಬಂದಿರೋದಕ್ಕೆ ಫುಲ್ ಚಾನಲ್ ನೀರೆಲ್ಲ ಬಿಟ್ಟಾರೆ. ಈ ಚಾನಲ್ ನೀರು ನಾನು ಯಾವಾಗ ಗೊತ್ತಾ ನೋಡ್ತಿದ್ದು, ಮಳೆಗಾಲದಲ್ಲಿ ನೋಡ್ತಿದ್ದು. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅನ್ಕೊಂಡವನಿಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಅಲ್ಲಿಂದ ನಾನು ನಮ್ಮ ಯಶು ಹೊರಮಠ ಹೋದ್ವಿ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಮದುವೆ ಮುಗಿಯೋ ತನಕ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಿದ್ದೆ. ಆಮೇಲೆ ಬಂದು ಮತ್ತೆ ಯಶು ಜೊತೆಗೆ ನಂಜುಂಡಪ್ಪನ ಜಾತ್ರೆ ಹೊರಟೆ. ಇವತ್ತಂತೂ ಫುಲ್ ಫ್ರೀ ಐತೆ, ಯಾರು ಜನನೇ ಇರಲಿಲ್ಲ. ಬರ್ಲದವರು ಇಲ್ಲೇ ನೋಡ್ಕೊಂಡ್ಬಿಡ್ರಿ ವಿಡಿಯೋದಲ್ಲಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಹಳ್ಳಿಯಿಂದ ದೇವ್ರುಗಳು ಬರ್ತಾವಂತೆ. ಇವನು ನಮ್ಮ ಫ್ರೆಂಡ್ ನವೀನ ಅಂತ ಹೇಳಿ ಪೂಜೆ ಮಾಡೋರು. ನಮ್ಮ ಮಲ್ಲಿಕಂಡಗೆ ಮಂಡಗಿ ಕೊಡ್ಸು ಅಂತ ಹೇಳಿದ್ದಕ್ಕೆ 200 ರೂಪಾಯಿ ನೋಟೆ ತೆಗೆದು ಕೊಟ್ಟ. ಇಲ್ಲಿ ಹಾಕಿರೋ ಸಾಂಗಿಗೂ ನಮಗೂ ಕರೆಕ್ಟಾಗಿ ಸೂಟ್ ಆಗೈತೆ. ಇದಾಗಿತ್ತು ಇವತ್ತಿನ ದಿನಚರಿ.